आप देख रहे हैं 7 न्यूज। मैं आपके साथ मोहम्मद सलमान जुनैदी। ನೋಡ್ರಿ ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ನೋಡ್ರಿ ಕಾಂಗ್ರೆಸ್ ಚಟ ಐತಿ. ಯಾಕಂದ್ರೆ ಅವರು ಕಾಂಗ್ರೆಸ್ ಅಂದ್ರೆ ಏಜೆಂಟ್ಗಿರಿ ಮಾಡ್ಕೊತೀವಲ್ಲ. ಸೋನಿಯಾ ಗಾಂಧಿ ಏಜೆಂಟ್, ರಾಹುಲ್ ಗಾಂಧಿ ಏಜೆಂಟ್, ಅವ್ರ ಚಟ ಐತಿ ಎಲ್ಲ ಏಜೆಂಟ್. ನನಗೆ ರಾಜ್ಯಪಾಲರು ಅವ್ರ ಯಾವುದೇ ಪಕ್ಷ ನಾ ಕಾಂಗ್ರೆಸ್ ನೀವು ಅವಾಗ ಆರೋಪ ಮಾಡ್ತೀನಿ. ನಮ್ಮ ರಾಜ್ಯಪಾಲರು ಒಬ್ರು ದಲಿತರು ಅದಾರ ಹೇಳಿ ಈ ರೀತಿ ಅಪಮಾನ ಮಾಡಕತ್ತಾರೆ. ಅವರೊಬ್ಬ ಹಿರಿಯ ದಲಿತ ಮುಖಂಡರು ಅಪಮಾನ ಮಾಡೋದು, ಅವ್ರಿಗೆ ಸಡ್ಡು ಹೊಡಿದು, ಅವ್ರಿಗೆ ಧಿಕ್ಕಾರ ಮಾಡೋದು, ನಾವೇ ಅರ್ಬಿ ಹಾಕೊಂಡು ಹಾಚಿಗೇಡಿ ವ್ಯವಸ್ಥೆ. ಒಬ್ಬ ಗೌರವಾನ್ವಿತ ರಾಜ್ಯ ಸಭಾ ಸದಸ್ಯ ಕೆಲಸ ಮಾಡೋದು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡೋದು, ತಾನೇ ಅರ್ಬಿ ಹರ್ಕೊತಾನೆ. ಯಾರು ಹರಿದಲ್ಲ, ಬಿಜೆಪಿಯರು ಹರಿದಲ್ಲ, ಉಚ್ಚಾಟಿತ ಬಿಜೆಪಿಯರು ಹರಿದಲ್ಲ. ತಂದೆ ಅಂಗಿ ಹರ್ಕೊಂಡು ನನಗೆ ಹರಿದ್ರು ಬಿಜೆಪಿಯವರು, ನನಗೆ ಹೊಡೆದ್ರು ಅಂತ ಹೇಳಿ ನಾಟಕ ಮಾಡ್ತಾರೆ. ಇವ್ರು ಸ್ವಾತಂತ್ರ್ಯದಾಗೂ ಇದೇ ನಾಟಕ ಮಾಡ್ಯಾರ. ನೆಹರೂನು ಏನ್ ದೊಡ್ಡ ಕ್ರಾಂತಿ ಮಾಡಿಲ್ಲ. ಈ ದೇಶಕ್ಕೆ ಏನಾದ್ರು ಸ್ವಾತಂತ್ರ್ಯ ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್, ಇದು ಅಂಬೇಡ್ಕರ್ ಅವರೇ ಹೇಳ್ಯಾರ. ಸರ್ಕಾರ ಇದರಿಂದ ನೆಹರು ಟೊಪ್ಪಿಗೆ ಹಾಕೋದ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಭಯದಿಂದ ಬ್ರಿಟಿಷರು ಭಾರತದಿಂದ ತೊಲಗೊಂಡು ಇದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆದ. ಅದಕ್ಕೆ ಕಾಂಗ್ರೆಸ್ಗೆ ಏನೋ ನೈತಿಕತೆ ಇಲ್ಲ, ಅವರೇ ಏಜೆಂಟ್ ಅದಾರ. ನಮ್ಮ ರಾಜ್ಯಪಾಲರು ಅತ್ಯಂತ ಸ್ವಚ್ಛ ಹೃದಯದ ಒಬ್ಬ ದಲಿತ ವ್ಯಕ್ತಿ ಇನ್ನು ಉನ್ನತ ಸ್ಥಾನದಾಗಿದ್ದ ಅಪಮಾನ ಮಾಡುವಂತ ಕೆಲಸ ಮಾಡ್ಯಾರ. ಈ ದಲಿತ ಸಮುದಾಯಕ್ಕೆ ಇವತ್ತು ಕಾಂಗ್ರೆಸ್ ಅಪಮಾನ ವಿಧಾನಸಭೆಯಲ್ಲಿ ಮಾಡಿದ ಅಂತ ಹೇಳಿ ಸ್ವಾಮೀಜಿಯವರು ಕಾಂಗ್ರೆಸ್ ಮುಖಂಡ ಒಬ್ಬ ದೊಡ್ಡವರು ಹೊರಟು ಸಿಎಂ ಆಗ್ತಾರೆ. ಯಾವ ಸ್ವಾಮಿಗಳು ಅದ್ರ ಮ್ಯಾಗ ಕ್ಯಾಲ್ಕುಲೇಷನ್ ಮಾಡಿ ಸ್ವಾಮಿಗಳ ಹೆಸರು ಮ್ಯಾಗ ನಾ ಹೇಳ್ತೇನೆ. ದಕ್ಷಿಣ ಭಾಗದ ಯಾರೋ ಇದೇ ಸ್ವಾಮಿ ಅಂದ್ರೆ ಆ ಸ್ವಾಮಿಯ ಚರಿತ್ರೆ ನಮ್ಮಲ್ಲಿ. ಕೆಲವೊಂದು ಸ್ವಾಮಿಗಳು ಪೇಡ ಸ್ವಾಮಿಗಳು ಅದ, ಕೆಲವೊಂದು ರೊಕ್ಕ ಕೊಟ್ಕೊಂಡೇನೆ ಹೇಳ್ತಾರ. ಅವ್ರ ಭವಿಷ್ಯಗಳೇ ಹಿಂಗೆ, ಕೆಲವೊಂದು ಮಂದಿ ಭವಿಷ್ಯ ಹೇಳ್ತಿರ್ತಾರೆ ಹಂಗೆ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಂತ ಹೇಳ್ತಾರೆ. ಈ ಜನ್ಮದಾಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗುದಿಲ್ಲ. ಮೋದಿ ಅವ್ರ ನಂತರ ಯೋಗಿ ರೆಡಿಯಾಗೆಲ್ಲ ಅದೇ ಕರ್ನಾಟಕಕ್ಕೆ ಆಗ್ತದೆ. ಸಿದ್ದರಾಮಯ್ಯನ ನಂತರ ಯಾರು ಆಗ್ತಾರ? ಸಿದ್ದರಾಮಯ್ಯನವರ ಕೊನೆ ಕಾಂಗ್ರೆಸ್ ಮುಖ್ಯಮಂತ್ರಿ. ಮುಂದೆ ಯಾರು ಕಾಂಗ್ರೆಸ್ ಸೇರ್ತಾರ, ನನ್ನ ಪಕ್ಷಗಳು ಬಂದ್ರು ಬರ್ಬೋದು. JCB ಪಾಯಿಂಟ್ ನೀವೆಲ್ಲ ಜೋಕ್ ಅನ್ಬೋದು, ಬ್ಯಾಡ ಕುಡಿಯೋದು. ಯಾಕಂದ್ರೆ ನಿಮಗೆ ವಿಜೇಂದ್ರ ಬಹಳ ಆತ್ಮೀಯ. ಕೆಲವೊಮ್ಮೆ ಬಿಡೋದಾರ DK ಶಿವಕುಮಾರ್ ಆತ್ಮೀಯ. ನೀವೇನ್ ಹೊಡ್ಕೋತೀರ ಹೊಡ್ಕೋರಿ. ನಾನೇ ಮುಖ್ಯಮಂತ್ರಿ ಆದ್ರೆ ಅವಾಗ ನೀವೇನ್ ಮನೆ ಕೊಟ್ಟಿರಿ? ನೀವೇ ಬಂದು ನಿಂತು ತಗೋತೀರಿ. ಸರ್ ನಾವ್ ಹೇಳ್ತೀವಿ, ನೀವು ಈಗ ಜ್ಯೋತಿಷಿಗಳು ಕೆಲವು ಮಂದಿ ವ್ಯವಸ್ಥೆ ರೊಕ್ಕ ಕೊಟ್ಕೊಂಡೇನು ಒಂದು 11 ಲಕ್ಷ ಕೊಟ್ಟು ಬಾತ್ ಪೂಜೆ ಮಾಡೋದು ಹೇಳ್ಬಿಡ್ತಾರೆ. ಇವರೇ ಮುಖ್ಯಮಂತ್ರಿ ಆಗಲಿ, ಇವರೇ ಏನು ವೀರ ಮಾತಾಡೋ ಅಭ್ಯರ್ಥಿ ಆಗಲಿ, ಅವ್ರ ಘನತೆಯನ್ನು ಅವರೇ ಕಾಪಾಡಬೇಕು. ಅದೇ ಬಿಜೆಪಿ ಸಪೋರ್ಟ್ ಮುಖ್ಯಮಂತ್ರಿ ಆಗ್ತೀನೋ, ಬಿಜೆಪಿ ಬಂದೇ ಮುಖ್ಯಮಂತ್ರಿ ಆಗ್ತೀನಿ. 28ಕ್ಕೆ ನಾ ಆಗ್ತೀನಿ, ಇಷ್ಟು ಮಾತ್ರ ಗ್ಯಾರಂಟಿ. ನೀವು ಮೀಡಿಯಾದವ್ರು ಅಷ್ಟೇ ವಿರೋಧ ತೀವ್ರವಾಗಿ ಬರೀರಿ. ವಿಜೇಂದ್ರನೇ ಆಗ್ತಾನ ಲಗ ಹೊಡೆದು ಬರೀರಿ. ಮುಖ್ಯಮಂತ್ರಿ 5 ವರ್ಷ ನಾನೇ ಇರ್ತೀನಿ. ಕರ್ನಾಟಕದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡ್ತೀನಿ. ಉಳಿದೋಜರ ಬಹಳ ಸತ್ವಗಳು ಎಲ್ಲ ಕಡೆ 2,80,000 ಹೊಸ 5 ವರ್ಷ 3 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀವಿ. ನೀವೇನು ಗಾಬರಿ ಆಗ್ಬಾರ್ರಿ ಮೀಡಿಯಾದವರು, ನೀವು ಆತಂಕಕ್ಕೆ ಒಳಗಾಗಬಾರ್ರಿ. ಇಲ್ಲ ಅಂದ್ರೆ ಎತ್ತಾಳು ವಿಜೇಂದ್ರ ಪರಿಸ್ಥಿತಿ ಎಲ್ಲ ಸಂಜೆ ಮುಂದೆ ಹೊಡೆದ ಚಾಲು ಮಾಡ್ತಾರೆ. ನಾಳೆ ಭವಿಷ್ಯ ನಿಜವಾಗುವುದೇ ಇಂದಿನ ವಿಶೇಷ. ಎರಡು ಕಂಟೈನರ್ಗಳೇ ಮಾಹಿತಿ ತೆಗಿತಾರ. ಸರ್ ಒಂಚೂರಿ ಯಾರು ರೊಕ್ಕದ ಏನದ, ಅದು ಏನ್ 500 ರೂಪಾಯಿ ನೋಟ್ ಅದೋ 2,000 ರೂಪಾಯಿ ನೋಟ್ ಅದೋ, ಅದು ಎಲ್ಲಿಗೆ ಹೋಯ್ಲಕ್ಕ. ಇದು ಬಹಳ ದೊಡ್ಡ ಹಗರಣ ದರೋಡೆ ಆಗಿದೆ ಅಂತ ಹೇಳ್ತಾರೆ. ಕರ್ನಾಟಕದ ದರೋಡೆ, ಕೊಲೆ, ಸುಲಿಗೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಈ ಸರ್ಕಾರಿ ವೃತ್ತನ ಈ ರಾಜ್ಯದಲ್ಲಿ ಶಾಂತಿ ಸುರಕ್ಷತೆ ಕಠಿಣವಾದಂತ ಕಾನೂನುಗಳು ಜಾರಿ ಆಗುದಿಲ್ಲ. ಅದಕ್ಕಿಂತ ದರೋಡೆ ಏಕದಮ್ ಈಸಿ ಆಗತ್ತೆ. ಯಾಕಂದ್ರೆ ಬೆಂಗಳೂರು ಹಾಡಗಲೇ
ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರು, ಏನೂ ಆಗಲಿಲ್ಲ. ಹಿಂಗ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಆ ಹದಗೆಟ್ಟದ ಉದಾಹರಣೆ ಅಂದ್ರೆ ಬೆಳಗಾವದಲ್ಲಿ 400 ಕೋಟಿ ಇತ್ತು, 800 ಕೋಟಿ ಇತ್ತು, ಇನ್ನೂ ತನಿಖೆ ಆಗಿಲ್ಲ. ಅದನ್ನ ಇಡಿ ಕೊಡ್ಬೇಕು, CBI ಕೊಡ್ಬೇಕು. ಅವ್ರು ಯಾರು ಅದಾರ, ಯಾರು ಭ್ರಷ್ಟ ರಾಜಕಾರಣಿಗಳು ಅದಾರೋ, ಭ್ರಷ್ಟ ಅಧಿಕಾರಿಗಳು ಯಾರು ಅದನ್ನ ಆ ಹಣ ಒಯ್ದು ಅದನ್ನ ಕನ್ವರ್ಷನ್ ಮಾಡ್ಬೇಕು, ಅದನ್ನ ತಿರುಪತಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬೇಕು, ಏನು ಮಾಡ್ಬೇಕು ಅನ್ನೋ ಏನು ಒಂದು ಷಡ್ಯಂತ್ರ ಇದೆ, ಅದು ಬಯಲು ಮಾಡ್ಬೇಕು. ಅವ್ರಿಗೆ ಯಾರು ಈ ಹಣ ನೋಡ್ತಾ ಅವ್ರನ್ನ ಕಠಿಣವಾದಂತ ಅವ್ರ ಮ್ಯಾಗ ಆಕ್ಷನ್ ತಗೊಂಡು ಅವ್ರನ್ನ ಜೈಲಿಗೆ ಹಾಕಿದ್ರೆ ಕರ್ನಾಟಕದ ಮಾನ ಮರ್ಯಾದೆ ಉಳಿತದೆ. ಯಾಕಂದ್ರೆ ಕರ್ನಾಟಕ ಮಾನ ಮರ್ಯಾದೆ ಏನು ಉಳಿತಿಲ್ಲ. ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಡ್ರಗ್ ಫ್ಯಾಕ್ಟ್ರಿಗಳನ್ನ ಕಂಡಿಟ್ಟಿಲ್ಲ. ಸ್ವತಃ ಮುಖ್ಯಮಂತ್ರಿಗಳ ಕ್ಷೇತ್ರ ಜಿಲ್ಲೆಯಲ್ಲೇ ಡ್ರಗ್ ಫ್ಯಾಕ್ಟ್ರಿ ಇದ್ದಿದ್ದು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ. ಬೆಂಗಳೂರಿನಲ್ಲಿ ಡ್ರಗ್ ಇವತ್ತು ನಡೀತಾ ಇದೆ. ಇವತ್ತು ಕಂಟ್ರೋಲ್ ಪೊಲೀಸ್ ಇಲಾಖೆ ಮೇಲೆ ಸರ್ಕಾರದಿಲ್ಲ. ಯಾಕಂದ್ರೆ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಫಿಕ್ಸ್ ಮಾಡ್ಯಾರ, ಇಲ್ಲ ಆಪ್ಷನ್ ಆಗ್ತದೆ. ಬೆಂಗಳೂರು ಕಾರ್ಪೊರೇಟ್ ಕಮಿಷನರ್ ಆಗ್ಬೇಕಾದ್ರೆ 50 ಕೋಟಿ ಕೊಡ್ಬೇಕು, DC ಆಗ್ಬೇಕಾದ್ರೆ 10 ಕೋಟಿ ಕೊಡ್ಬೇಕು. ಎಲ್ಲೆಲ್ಲಿ ಒಳ್ಳೆ ಒಳ್ಳೆ ಪೋಸ್ಟ್ ಅದಾವಲ್ಲ ವಿಲಾ ಆಗ್ತಾ ಇದೆ. ಈ ವಿಲಾ ಆಯ್ತಂದ್ರೆ ಯಾರು ಒಳ್ಳೆ ಅಧಿಕಾರಿಗಳು ಒಳ್ಳೆ ಸ್ಥಾನದಲ್ಲಿ ಇರುವುದಿಲ್ಲ. ಇದು ನಡೀದೆ ಹಗರಣಗಳು, ಕೊಲೆ, ಸುಲಿಗೆ. ಮತ್ತು ಅವ್ರಿಗೇನು ನಮ್ಮ ಗೃಹ ಮಂತ್ರಿಗಳಿಗಂತೂ ಏನೋ ಪಾಪ ಏನೂ ಗೊತ್ತಿಲ್ಲ. ಅತ್ಯಂತ ಅಂತಾರಾಷ್ಟ್ರೀಯ ಗೊತ್ತಿಲ್ಲ ಅಂತ ಗೊತ್ತಿರದ ಗೃಹ ಮಂತ್ರಿ ಕರ್ನಾಟಕದ ಗೃಹ ಮಂತ್ರಿ. ಹಿಂಗಾಗಿ ಅವ್ರಿಗೆ 400 ಕೋಟಿಗೂ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಮರ್ಡರ್ ಆದ್ರೂ ಗೊತ್ತಿಲ್ಲ. ಬಿಜಾಪುರದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಆಗಿದ್ದು ಗೊತ್ತಿಲ್ಲ. ಅವ್ರು ಊಟ ಮಾಡಿದ್ದು ಗೊತ್ತಿಲ್ಲ, ಮಕ್ಕೊಂಡಿದ್ದು ಗೊತ್ತಿಲ್ಲ. ಬಿಜೆಪಿ ರಾಷ್ಟ್ರೀಯ ಇದೊಂದು ಟವರ್ ಮುಂಜಾನೆ ಪ್ರೆಸ್ ಮೀಟ್ ಮಾಡ್ತಾರೆ. ಮನೆಯಿಂದ ಚಾ ಮತ್ತು ಅವ್ರಿಗೆ ಕೇಳ್ರಿ, ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ತದೆ. ರಾಜ್ಯಾಧ್ಯಕ್ಷರನ್ನ ರಾಷ್ಟ್ರೀಯ ಅಧ್ಯಕ್ಷರು ಹೋಲಿಸ್ಲಿಕ್ಕೆ ರಾಷ್ಟ್ರೀಯ ಅಧ್ಯಕ್ಷರ ಸಿಲೆಕ್ಷನ್ ಪ್ರಧಾನಮಂತ್ರಿಗಳ ಮಾಡಿ ಅವು ಒಳ್ಳೆಯವರು ಇರ್ಬೇಕು, ಪ್ರಾಮಾಣಿಕ ಇರ್ಬೇಕು ಅಂತ ನಾವು ಅನಿಸ್ತೇವೆ. ಅದು ರಾಜ್ಯಾಧ್ಯಕ್ಷನ ಯಾರು ಸಿಲೆಕ್ಷನ್ ಮಾಡ್ಯಾರ ಅವ್ರಿಗೆ ಸನ್ಮಾನ ಮಾಡ್ಬೇಕು. ಬಿಜೆಪಿ ವಾಪಸ್ ತಗೊಳ್ಳುವಂತ ಬೆಳವಣಿಗೆ ನಾ ಏನು ಬಿಜೆಪಿ ಅವ್ರಿಗೆ ಹೋಗಿ ಕೈಕಾಲು ಹಿಡಿದು ಪಾರ್ಟಿ ತೋರಿ ತಪ್ಪಾಗೈತಿ ಕ್ಷಮೆ ಮಾಡ್ರಿ, ವಿಜೇಂದ್ರ ನನ್ನ ಬಾಸ್ ಅನ್ನೋ ಮಗ ಅಲ್ಲ. ವಿಜೇಂದ್ರ ನಾಟ್ ಆಫ್ ಮೈ ಬಾಸ್. ಬಿಜೆಪಿಗೆ ಸೇರಿದ್ರೆ ಹಿ ಇಸ್ ನಾಟ್ ಮೈ ಬಾಸ್. ಬಾಸ್ ಓನ್ಲಿ ನರೇಂದ್ರ ಮೋದಿ, ಅಮಿತ್ ಶಾ, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್ ಅವ್ರ ಬಾಸ್. ಹಿ ಇಸ್ ನಾಟ್ ಬಾಸ್ ಅಟ್ ಆಲ್.